ಸಿನಿಮಾ ಕ್ಷೇತ್ರ ಮತ್ತು ರಾಜಕೀಯ ಜೀವನದಲ್ಲಿ ಸದಾ ಬ್ಯುಸಿಯಾಗಿರುವ ನಟಿ ಭಾವನಾ ರಾಮಣ್ಣ ತಾವು ತಾಯಿಯಾಗುತ್ತಿರುವ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ರು. ಅವಿವಾಹಿತರಾಗಿಯೇ ಉಳಿದಿರುವ ಭಾವನಾ ತಮ್ಮ 40+ ವಯಸ್ಸಿನಲ್ಲಿ ಐವಿಎಫ್ ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳ ತಾಯಿಯಾಗುತ್ತಿರುವ ಸಂಗತಿ ಬಹಳ ಸದ್ದು ಮಾಡುತ್ತಿದೆ. ಭಾವನಾ ಐವಿಎಫ್ ಮೂಲಕ ಗರ್ಭಧರಿಸಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದೆ. ಹಾಗಿದ್ರೆ ಅವಿವಾಹಿತರಾಗಿಯೇ ಇದ್ದುಕೊಂಡು ಐವಿಎಫ್ ಮೂಲಕ ಮಕ್ಕಳನ್ನ ಪಡೆಯಬಹುದೇ? ಕಾನೂನು ಏನು ಹೇಳುತ್ತೆ? ಅಷ್ಟಕ್ಕೂ ಐವಿಎಫ್ ಪ್ರಕ್ರಿಯೆ ಹೇಗಿರುತ್ತದೆ? ಇಲ್ಲಿದೆ ಸಂಪೂರ್ಣ ವಿವರ. ಮದುವೆ ಆಗದೆ ಮಗು ಪಡೆಯಬಹುದೇ? ಹಾಗಿದ್ರೆ ಮದುವೆ ಆಗದೆ ಮಹಿಳೆಯೊಬ್ಬರು ಈ ರೀತಿ ತಾಯಿಯಾಗಬಹುದೇ? ಐವಿಎಫ್ ತಜ್ಞೆ ಡಾಕ್ಟರ್ ಕಾಮಿನಿ ಹೇಳುವ ಪ್ರಕಾರ ತಾಯಿಯಾಗುವುದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಹಕ್ಕು. ಕಾನೂನು ಪ್ರಕ್ರಿಯೆಗಳನ್ನ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿದ್ರೆ ತಾಯ್ತನವನ್ನ ಪಡೆಯುವುದು ಮಹಿಳೆಯ ಹಕ್ಕು. ಅದಕ್ಕೆ ಯಾರೂ ಅಡಚಣೆ ಮಾಡುವಂತಿಲ್ಲ. ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನ ಕಾನೂನು ನಿಯಮದ ಪ್ರಕಾರ ಒಬ್ಬ ಮಹಿಳೆ 50 ವರ್ಷದವರೆಗೆ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆಯಬಹುದಾಗಿದೆ. ಮಹಿಳೆಯ ಅಂಡಾಶಯಗಳು ಸರಿಯಾಗಿದ್ದಾಗ ಮಕ್ಕಳನ್ನ ಪಡೆಯಲು ಸಾಧ್ಯ ಇದೆ. ಭಾವನಾ ಅವರ ನಡೆಯಲ್ಲಿ ಯಾವುದೇ ತಪ್ಪಿಲ್ಲ. ಅವರ ತಾಯ್ತನದ ಕನಸು ನನಸಾಗಿದೆ ಎಂದಿದ್ದಾರೆ. ಐವಿಎಫ್ನಿಂದ ಮಗು ಪಡೆಯುವ ಪ್ರಕ್ರಿಯೆ ಹೇಗಿರುತ್ತೆ? ಫಲವತ್ತಾದ ಅಂಡಾಣುವನ್ನ ಅಂಡಾಶಯದಿಂದ ಹಿಂಪಡೆದಾಗ ಮತ್ತು ಪ್ರಯೋಗಾಲಯದಲ್ಲಿ ವೀರ್ಯದ ಜೊತೆಗೆ ಫಲವತ್ತಾಗಿಸಲಾಗುತ್ತೆ. ಇಲ್ಲಿ ಐವಿಎಫ್ ಪ್ರಕ್ರಿಯೆಯು ಪ್ರಾರಂಭವಾಗುತ್ತೆ. ಫಲೀಕರಣ ಪ್ರಕ್ರಿಯೆಯ ನಂತರ ಫಲವತ್ತಾದ ಮೊಟ್ಟೆಯನ್ನ ಗರ್ಭಾಶಯಕ್ಕೆ ವರ್ಗಾಯಿಸಲಾಗುತ್ತೆ. ಫಲವತ್ತಾದ ಮೊಟ್ಟೆಯನ್ನ ಗರ್ಭಾಶಯದ ಗೋಡೆಯಲ್ಲಿ ಅಳವಡಿಸಿಕೊಂಡಾಗ ಗರ್ಭಧಾರಣೆಯನ್ನ ಸಾಧಿಸಬಹುದು. ಸಾಮಾನ್ಯವಾಗಿ ಐವಿಎಫ್ನ ಒಂದು ಪೂರ್ಣ ಚಕ್ರವು 17 ರಿಂದ 20 ದಿನಗಳು ತೆಗೆದುಕೊಳ್ಳುತ್ತೆ. ಆದರೆ ವ್ಯಕ್ತಿಯ ಆರೋಗ್ಯ ಸ್ಥಿತಿಗಳನ್ನು ಅವಲಂಬಿಸಿ ಪ್ರಕ್ರಿಯೆಯು ದೀರ್ಘವಾಗಿರುತ್ತೆ. ಐವಿಎಫ್ ಅನ್ನ ಅಂಡಾಶಯದ ಪ್ರಚೋದನೆ, ವೀರ್ಯ ಮರುಪಡೆಯುವಿಕೆ ಮತ್ತು ಫಲೀಕರಣದ ನಂತರ ಅಂಡಾಣುವಿನ ವರ್ಗಾವಣೆಯಂತಹ ನಿರ್ಣಾಯಕ ಹಂತಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಈ ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಭ್ರೂಣ ವರ್ಗಾವಣೆಯ ನಂತರ ಸುಮಾರು 9 ರಿಂದ 14 ದಿನಗಳ ನಂತರ ವೈದ್ಯರು ರಕ್ತ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಗರ್ಭಿಣಿಯಾಗಿದ್ದಾರೆಯೇ ಎಂದು ನಿರ್ಧರಿಸುತ್ತಾರೆ. ವೀರ್ಯ ದಾನಿಗಳನ್ನ ನಿರ್ಧರಿಸುವವರು ಯಾರು? ಹಾಗಿದ್ರೆ ಅವಿವಾಹಿತ ಮಹಿಳೆಯರು ಮಗುವನ್ನ ಪಡೆಯಬೇಕಾದ್ರೆ ವೀರ್ಯದಾನಿಗಳನ್ನ ನಿರ್ಧರಿಸುವವರು ಯಾರು? ಡಾಕ್ಟರ್ ಕಾಮಿನಿ ಹೇಳುವ ಪ್ರಕಾರ ಇದನ್ನ ನಿರ್ಧರಿಸುವವರು ಆ ಮಹಿಳೆಯೇ ಆಗಿರುತ್ತಾಳೆ. ರಕ್ತ ಪೂರೈಕೆಗಾಗಿ ಬ್ಲಡ್ ಬ್ಯಾಂಕ್ಗಳಿರುವ ಹಾಗೆ ವೀರ್ಯ ಪೂರೈಕೆಯ ಬ್ಯಾಂಕ್ಗಳು ಇರುತ್ತವೆ. ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಇದಕ್ಕೆ ಹೇಳುತ್ತೇವೆ. ಆಕೆಯ ಅವಶ್ಯಕತೆಗೆ ಅನುಗುಣವಾಗಿ ಆಕೆಯ ಬೇಡಿಕೆಗಳಿಗೆ ಹೊಂದುವಂತಹ ಸ್ಯಾಂಪಲ್ಗಳನ್ನ ಬ್ಯಾಂಕಿನವರು ಆಯ್ದುಕೊಳ್ಳುತ್ತಾರೆ. ಅವಿವಾಹಿತರಾಗಿದ್ದಲ್ಲಿ ಅವರಿಗೆ ತಿಳಿದಿರುವ ಅಥವಾ ಅನಾಮಧೇಯ ದಾನಿಯಿಂದ ಫಲವತ್ತಾದ ಮೊಟ್ಟೆ ಅಥವಾ ವೀರ್ಯವನ್ನ ಪಡೆಯುವ ಮೂಲಕ ಐವಿಎಫ್ ಮಾಡಬಹುದು. ಕಾನೂನು ಏನು ಹೇಳುತ್ತದೆ? ಇಷ್ಟೆಲ್ಲ ತಿಳಿದ ಮೇಲೆ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ತಿಳಿಯೋಣ. ಅವಿವಾಹಿತರು ಐವಿಎಫ್ ಮೂಲಕ ಮಕ್ಕಳು ಪಡೆಯಬೇಕಾದ್ರೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳಿರುತ್ತದೆ. ಅವುಗಳೇನೆಂಬುದನ್ನು ತಿಳಿಯೋಣ. ಹೊಸ ಆರ್ಟ್ ಕಾನೂನಿನಡಿಯಲ್ಲಿ ಭಾರತದಲ್ಲಿ ಒಂಟಿ ತಾಯಂದಿರು ಅಥವಾ ಅವಿವಾಹಿತ ಮಹಿಳೆಯರು ಸೇರಿದಂತೆ ಒಂಟಿ ಮಹಿಳೆಯರಿಗೆ ಐವಿಎಫ್ ಕಾನೂನು ಬದ್ಧವಾಗಿದೆ. ಹೊಸ ಕಾನೂನು 21 ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಭಾರತದ ಪ್ರಜೆಯಾಗಿರುವ ಯಾವುದೇ ಮಹಿಳೆ ಆರ್ಟ್ ಸೇವೆಗಳನ್ನು ಪಡೆಯಬಹುದು ಎಂದು ಹೇಳುತ್ತೆ. ಇದರರ್ಥ ಒಂಟಿ ಮಹಿಳೆಯರು ಈಗ ವಿವಾಹಿತ ದಂಪತಿಗಳಂತೆಯೇ ಐವಿಎಫ್ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಹೀಗೆ ಅವಿವಾಹಿತರಾಗಿದ್ದುಕೊಂಡು ಐವಿಎಫ್ ಮೂಲಕ ಮಕ್ಕಳನ್ನ ಪಡೆಯುತ್ತಿರುವ ಮಹಿಳೆಯರಿಗೆ ಕೆಲವೊಂದು ನಿಯಮಗಳಿದೆ. 21 ರಿಂದ 45 ವರ್ಷ ವಯಸ್ಸಾಗಿರಬೇಕು. ಭಾರತೀಯ ನಾಗರಿಕರಾಗಿರಬೇಕು. ಐವಿಎಫ್ ಚಿಕಿತ್ಸೆಗೆ ಒಳಗಾಗಲು ರೋಗಿಗಳು ವೈದ್ಯಕೀಯವಾಗಿ ಸದೃಢರಾಗಿರಬೇಕು. ತಾಯಿ ಮತ್ತು ಮಗುವಿನ ಮೇಲೆ ಚಿಕಿತ್ಸೆಯಿಂದ ಅಡ್ಡ ಪರಿಣಾಮ ಸಂಭವಿಸಬಹುದಾದ ಯಾವುದೇ ಕಾಯಿಲೆಗಳು ಇರಬಾರದು. ತಿಳಿದಿರುವ ಅಥವಾ ಅನಾಮಧೇಯ ದಾನಿಯಿಂದ ವೀರ್ಯದಾನವನ್ನ ಪಡೆಯಬೇಕು. ಅಂದಹಾಗೆ ನಟಿ ಭಾವನಾ ಅವರು ಮದುವೆ ಆಗದೆ ಐವಿಎಫ್ ತಂತ್ರಜ್ಞಾನದ ಮೂಲಕ ಗರ್ಭಿಣಿಯಾಗಿರುವ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.